ಕನಿ ಎರೆಯುವೆನು ನಾಗಪ್ಪ, ಕನಿಕರ ತೋರೋ ನನ್ನಪ್ಪ, ನೀ ಕನಿಕರ ತೋರೋ ನನ್ನಪ್ಪ. ಇಷ್ಟಕ್ಕೂ ಇಲ್ಲಿಗೆ ಬರೋ ಭಕ್ತರು ಮೋಸ ಹೋಗೋದಕ್ಕೆ ಕಾರಣಗಳೇನು? ಭಕ್ತರಿಗೆ ಅಷ್ಟೊಂದು ಗೊಂದಲ ಇರೋದು ಯಾಕೆ? ಈ ಮಠಕ್ಕೆ, ಈ ದಂಧೆಯಲ್ಲಿ ಒಂದು ದಿನಕ್ಕೆ 4-5 ಲಕ್ಷ ದುಡ್ಡು ಮಾಡ್ಕೋತಾರೆ. ನಾಮ ಹಾಕಿಸ್ಕೊಳ್ಳೋದು ಮಾತ್ರ ಭಕ್ತರು. ಮಠ ಯಾವುದು, ದೇವಸ್ಥಾನ ಯಾವುದು ಭಕ್ತರಿಗೆ ಗೊತ್ತಿರಲ್ಲ. ಮೂಲ ದೇವರೇ ಇಲ್ಲದಿರುವಾಗ ಪೂಜೆ ಮಾಡೋದು ಯಾರಿಗೆ? ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ನೆಲೆಸಿರುವ ಸುಬ್ರಹ್ಮಣ್ಯ ಸ್ವಾಮಿ ಈಶ್ವರ ಪುತ್ರ. ತಾರಕಾಸುರನನ್ನು ವಧಿಸಲೆಂದೇ ಜನ್ಮವೆತ್ತವನು. ತಾರಕಾಸುರನನ್ನು ಸಂಹರಿಸಿದ ಮೇಲೆ ಷಣ್ಮುಖ ನೆಲೆಸಿದ್ದು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ. ಕುಕ್ಕೆಯಲ್ಲಿ ನೆಲೆಸಿರುವಾಗ ಗರುಡನ ಭಯದಿಂದ ಸರ್ಪಗಳ ರಾಜ ವಾಸುಕಿ ಕಾರ್ತಿಕೇಯನಲ್ಲಿ ಆಶ್ರಯ ಬೇಡಿ ಬರುತ್ತಾನೆ. ಆಗ ಸುಬ್ರಹ್ಮಣ್ಯ ಸ್ವಾಮಿ ಸರ್ಪಗಳ ರಾಜನನ್ನು ಗರುಡನಿಂದ ರಕ್ಷಿಸುತ್ತಾನೆ. ಅಂದಿನಿಂದಲೂ ಸರ್ಪಗಳು ಷಣ್ಮುಖನಿಗೆ ಋಣಿಯಾಗಿವೆ. ಇದು ಸುಬ್ರಹ್ಮಣ್ಯ ಮತ್ತು ವಾಸುಕಿ ದೇವರ ಮೂಲಸ್ಥಾನ. ಹೀಗಾಗಿಯೇ ಷಣ್ಮುಖನನ್ನು ಪೂಜಿಸಿದ್ರೆ ನಾಗರದೋಷ ನಿವಾರಣೆ ಆಗುತ್ತೆ ಅನ್ನೋ ನಂಬಿಕೆ ಭಕ್ತರದ್ದು. ಅದೇ ಕಾರಣಕ್ಕಾಗಿ ನಾಗದೋಷಕ್ಕೊಳಗಾದವರು ಕುಕ್ಕೆಗೆ ಬರುತ್ತಾರೆ, ಸರ್ಪದೋಷ ನಿವಾರಿಸಿಕೊಳ್ಳುತ್ತಾರೆ. ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಪೂಜೆ ಮಾಡಿಸಿದ್ರೆ ಕೇಳಿಕೊಂಡಿದ್ದೆಲ್ಲ ಈಡೇರುತ್ತೆ ಅನ್ನೋ ನಂಬಿಕೆ ಜನರಲ್ಲಿದೆ. ಮದುವೆಯಾಗದವರು, ಮಕ್ಕಳಾಗದವರು, ಹಾವುಗಳನ್ನು ಕೊಂದವರು, ನಾಗಪೂಜೆಯನ್ನು ಮರೆತವರು, ಹೀಗೆ ಇಲ್ಲಿಗೆ ಬರುವ ಭಕ್ತರ ಸಂಖ್ಯೆ ಚಿಕ್ಕದೇನಲ್ಲ. ಅವರೆಲ್ಲರ ನಂಬಿಕೆಯೊಂದಿಗೆ ಆಟವಾಡುತ್ತಾ ವಿದ್ಯಾ ಪ್ರಸನ್ನ ತೀರ್ಥ ಸ್ವಾಮೀಜಿ ದುಡ್ಡು ಮಾಡಿಕೊಳ್ಳುತ್ತಿದ್ದಾರಾ ಎಂಬ ಸಂಶಯ ಸಹಜವಾಗಿಯೇ ಹಲವರಿಗೆ ಬರುತ್ತಿದೆ. ಇಲ್ಲಿ ದೇವಸ್ಥಾನದ ಒಳಗಡೆ ಯಾವುದೋ ಒಂದು ಮಠದವರು ಪೂಜೆ ಮಾಡಿಸಿ ಹಣ ಸಂಪಾದನೆ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಮಠಕ್ಕೆ ನಮ್ಗೆ ಸಂಬಂಧ ಇಲ್ರಿ. ಅವರು ಮಾಡಿಸ್ಬೋದು ಆ ರೀತಿ ಪೂಜೆಗಳನ್ನ? ಅಲ್ಲ, ಯಾವ ಪೂಜೆ ಅಂತ ಹೇಳಿ ಸರ್ಪ ಸಂಸ್ಕಾರ, ಆಶ್ಲೇಷ ಬಲಿ ನಮ್ಮಲ್ಲಿ ಮಾತ್ರ ಅದು ಇದು ಪವಿತ್ರ. ನಮ್ಮ ದೇವಸ್ಥಾನದಲ್ಲಿ ಮಾತ್ರ ಮಾಡಿಸಿದ ಪವಿತ್ರ. ನಮ್ಗೆ ಅವ್ರಿಗೆ ಸಂಬಂಧನೇ ಇದೆ ಇಲ್ಲ. ನಾವು ಅದ್ರ ಬಗ್ಗೆ ನಮ್ಮ ಕೋರ್ಟ್ನೇ, ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಇದೆ. ನಮ್ಮಲ್ಲಿ ಅಂತಿಲ್ಲ, ವರ್ಷಕ್ಕಿಂತ ಆದಾಯ ಸಿಗುತ್ತೆ ಸೇವಕ ಇದರಲ್ಲಿ. ನಮ್ಮಲ್ಲಿ ಅಂತಿಲ್ಲ, ಆಟಿದ ಕನಿಷ್ಠ 12 ಕೋಟಿ ಜಂಪ್ ಆಕತಿ. ನಮ್ಮಲ್ಲಿ ದೇವಸ್ಥಾನ ಭಕ್ತಾಗಿ ಬರೋದು ಆತು, ಸೇವೆ ಮಾಡಿಸೋದು ಇನ್ನು ನಮ್ಮಲ್ಲಿ ಕಡಿಮೆ ಆಗಿರುತ್ತೆ. ಇವರೇನೋ ಹೀಗೆ ಹೇಳುತ್ತಾರೆ, ಆದ್ರೆ ಇದು ಮುಜರಾಯಿ ಸಚಿವರಿಗೂ ಗೊತ್ತಿಲ್ವಾ? ಗೊತ್ತಿದ್ದು ಸುಮ್ಮನಿರೋದ್ಯಾಕೆ? ಅಧಿಕಾರಿಗಳು ಕಣ್ಣೆದುರೇ ನಡೆಯುತ್ತಿರುವ ಮೋಸವನ್ನ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದಿಲ್ವಾ? ಜನಪ್ರತಿನಿಧಿಗಳು ಶ್ರೀ ಸಂಪುಟ ನರಸಿಂಹಸ್ವಾಮಿ ಸುಬ್ರಹ್ಮಣ್ಯ ಸ್ವಾಮಿ ಮಠದ ಬಗ್ಗೆ ಮೌನವಾಗಿರೋದಕ್ಕೆ ರಾಜಕೀಯ ಕಾರಣಗಳೇನಾದ್ರೂ ಇದೆಯಾ? ಅಥವಾ ಇಲ್ಲಿ ದೊಡ್ಡ ದೊಡ್ಡವರು ಕೈ ಬೆಚ್ಚಗೆ ಮಾಡಿಕೊಂಡು ಲಂಚದ ಹಣಕ್ಕೆ ಕೈಯೊಡ್ಡಿ ಸೈಲೆಂಟ್ ಆಗಿ ಬಿಟ್ಟಿದ್ದಾರೆ? ಇಂಥ 10 ಪ್ರಶ್ನೆಗಳು ಮೂಡದೇ ಇರೋದಿಲ್ಲ. ಅದಕ್ಕೆ ಇದಕ್ಕೂ ಸಂಬಂಧ ಇಲ್ಲ ಸ್ವಾಮಿ, ಅದು ಸಪ್ರೇಟ್. ಅದು ಸ್ವಾಮಿಗಳ ಆಡಳಿತಕ್ಕೆ ಒಳಪಟ್ಟಂಥದ್ದು ಮಠ. ದೇವಸ್ಥಾನ ಸಾರ್ವಜನಿಕರದು. ಸಾರ್ವಜನಿಕರ ಇದಕ್ಕೆ ಟ್ರಸ್ಟ್ ಇದೆ. ಹಾಗೆ ಕಮಿಷನರ್ ಇದ್ದಾರಲ್ಲ, ಮುಜರಾಯಿ ಕಮಿಷನರ್ ಅಂಡರ್ನಲ್ಲಿ ಬರ್ತಾ ಇದು. ನರಸಿಂಹದೇವ ಅವ್ರದ್ದು ಮಠ, ಸಂಪುಟ ನರಸಿಂಹಸ್ವಾಮಿ ಮಠ ಸುಬ್ರಹ್ಮಣ್ಯ, ಅದು ಅವ್ರದ್ದು ಅಷ್ಟೇ. ಅದು ಅವ್ರು ಹೇಳೋದು, ನಾನು ಸುಬ್ರಹ್ಮಣ್ಯ ಸ್ವಾಮಿ ಅಂತ ಹೇಳ್ತಾ ಬರ್ತಾ ಇದ್ದಾರೆ. ಅದು ಅವರು ಸರಿ ಕರೆಕ್ಟ್ ಬರೀತಾರೆ. ಇದರಲ್ಲಿ ಪ್ರಿಂಟ್ ಮಾಡೋವೆಲ್ಲ ಸಂಪುಟ ನರಸಿಂಹಸ್ವಾಮಿ ಮಠ ಸುಬ್ರಹ್ಮಣ್ಯ. ಇದು ದೇವಸ್ಥಾನವು ದೇವರು ಸುಬ್ರಹ್ಮಣ್ಯ, ಮತ್ತು ಇದು ಊರು ಗ್ರಾಮದ ಹೆಸರು ಸುಬ್ರಹ್ಮಣ್ಯ. ಪರ್ಮಿಷನ್ ಕೊಡೋದೂ ಇಲ್ಲ, ಅವರು ಮಾಡಿದರೆ ಸರಿ ಆಗುವುದೂ ಇಲ್ಲ. ಇಷ್ಟಕ್ಕೂ ಈ ಸುಬ್ರಹ್ಮಣ್ಯ ಮಠದವರು ಈ ರೀತಿ ಭಕ್ತರನ್ನು ಮರಳು ಮಾಡೋಕೆ ದೇವಸ್ಥಾನದಲ್ಲಿ ಬುಕ್ಕಿಂಗ್ ಮಾಡುವ ಪದ್ಧತಿಯೇ ಕಾರಣ. ಇಲ್ಲಿ ಪೂಜೆ ಮಾಡಿಸಲು ಕೆಲವು ವರ್ಷಗಳ ಮೊದಲು ಸರ್ಕಸ್ ಮಾಡಬೇಕಾಗ್ತಿತ್ತು. ಮಧ್ಯವರ್ತಿಗಳ ಕಾಟ ಹೆಚ್ಚಾಗಿತ್ತು. ಇದು ಬಯಲಿಗೆ ಬಿದ್ದ ನಂತರ ಸರ್ಕಾರ ಮೊದಲೇ ಬುಕ್ಕಿಂಗ್ ಮಾಡೋ ಪದ್ಧತಿಯನ್ನ ಜಾರಿಗೆ ತಂತು. ಆದ್ರೆ ಇದು ಇಲ್ಲಿಗೆ ಬರುವ ಲಕ್ಷಾಂತರ ಭಕ್ತರಿಗೆ ಗೊತ್ತಿಲ್ಲ. ಹಾಗೆ ಗೊತ್ತಿಲ್ಲದಿರುವುದನ್ನೇ ತಮ್ಮ ಬಂಡವಾಳ ಮಾಡಿಕೊಂಡಿದ್ದಾರೆ ಸುಬ್ರಹ್ಮಣ್ಯ ಮಠದ ಮಂದಿ. ಇಂಥ ದಂಧೆಯಿಂದಾಗಿ ಈ ಮಠದವರು ದಿನಕ್ಕೆ ಏನಿಲ್ಲವೆಂದ್ರು 3 ರಿಂದ 4 ಲಕ್ಷ ದುಡಿಯುತ್ತಾರೆ.
ಒಂದಂತೂ ನಿಜ, ಈ ಮಠದ ಹೆಸರಿನ ಕೊನೆಯಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಮಠ ಎಂದೇ ಇದೆ. ಸಾಧಾರಣವಾಗಿ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಹೋದವರು ಹೆಸರು ನೋಡಿದ್ರೆ ಕನ್ಫ್ಯೂಸ್ ಆಗ್ತಾರೆ. ಆದ್ರೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೂ ಮಠಕ್ಕೂ ಸಂಬಂಧವಿಲ್ಲ. ಅವರ ಕ್ಷೇತ್ರ ಸುಬ್ರಹ್ಮಣ್ಯ ಸ್ವಾಮಿ ದೇಗುಲದ ಪಕ್ಕದಲ್ಲೇ ಇರೋ ಈ ನರಸಿಂಹಸ್ವಾಮಿ ದೇಗುಲ ಮಾತ್ರ. ನಿಯಮಗಳ ಪ್ರಕಾರ ಇವರು ನಾಗದೋಷಕ್ಕೆ ಸಂಬಂಧಿಸಿದ ಯಾವ ಕೆಲಸವನ್ನು ಮಾಡುವಂತಿಲ್ಲ. ಆದ್ರೂ ಮಾಡ್ತಾರೆ. ಭಕ್ತರಿಗೆ ನಿಜವನ್ನಾದ್ರೂ ತಿಳಿಸ್ತಾರ ಅಂದ್ರೆ ಅದನ್ನೂ ಮಾಡೋದಿಲ್ಲ. ಭಕ್ತರು ನಂಬ್ತಾರೆ ಅನ್ನೋ ಕಾರಣಕ್ಕೆ ಹೀಗೆ ನಂಬಿಕೆ ದ್ರೋಹ ಮಾಡಬಾರ್ದು ಅಲ್ವಾ? ಜೈಶಂಕರ್, ಮೈಸೂರು, ಸುವರ್ಣ ನ್ಯೂಸ್. ನೋಡಿದ್ರಲ್ಲ, ಇದು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ನಡೀತಾ ಇರತಕ್ಕಂಥ ಮೋಸ. ನಾಗದೋಷ ನಿವಾರಣೆಯಾಗುತ್ತೆ ಅನ್ನೋದು ನಿಜವೋ ಸುಳ್ಳೋ ಅದು ಭಕ್ತರ ನಂಬಿಕೆಗೆ ಸಂಬಂಧಪಟ್ಟಿದ್ದು. ಆದರೆ ಭಕ್ತರ ನಂಬಿಕೆ ಜೊತೆ ಆಟ ಆಡ್ತಾ ಇರೋ ಈ ಮಠದ ಸ್ವಾಮೀಜಿಗಳು ಪುರೋಹಿತರ ಕಳ್ಳಾಟಕ್ಕೆ ಬ್ರೇಕ್ ಹಾಕಬೇಕಾದ ಅಗತ್ಯ ಅಂತೂ ಇದ್ದೇ ಇದೆ. ಇದು ಈ ಹೊತ್ತಿನ ವಿಶೇಷ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್. ಕನಿ ಎರೆಯುವೆನು ನಾಗಪ್ಪ, ಕನಿಕರ ತೋರೋ ನನ್ನಪ್ಪ, ನೀ ಕನಿಕರ ತೋರೋ ನನ್ನಪ್ಪ.